ಇದು 34 ಗುಂಟೆ ಜಾಗ. ಇದು ಫ್ರಂಟಲ್ಲಿ ರೆಕ್ಟಾಂಗಲ್ ಪೀಸ್, ಎಕ್ಸಾಕ್ಟ್ ರೆಕ್ಟಾಂಗಲ್ ಪೀಸ್ ಬರಲ್ಲ, ಫ್ರಂಟಲ್ಲೂ ರೆಕ್ಟಾಂಗಲ್ ಪೀಸ್ ಬರುತ್ತೆ. ಬ್ಯಾಕ್ ಸೈಡ್ದು ಇದು ನಾನು ಈ ಲ್ಯಾಂಡ್ ಬ್ಯಾಕ್ ಸೈಡ್ ಇದ್ದೀನಿ, ನೋಡ್ಬೋದು. ಇಲ್ಲಿ ಕೆಂಪು ಮಣ್ಣು ಅಕ್ಕಪಕ್ಕ ಎಲ್ಲ. ಈ ಹೈ ಟೆನ್ಷನ್ನು ಈ ಲ್ಯಾಂಡ್ಗೆ ಬರಲ್ಲ. ಒಂದು 12 ತೆಂಗಿನ ಮರಗಳಿದೆ. ಪ್ರೆಸೆಂಟ್ ಹಿಪ್ನೆಲ್ಲ ಸೊಪ್ಪಿದೆ ಇದರಲ್ಲಿ. ಜೊತೆಗೆ ಒಂದು ಹಲಸಿನ ಮರ, 2 ಈ ಥರ ಸಣ್ಣ ಪುಟ್ಟ ಮರಗಳಿದ್ದಾವೆ. ಸೊ ಇದು ಇನ್ನೂ ಅದ್ಭುತವಾಗಿಲ್ಲ. 34 ಗುಂಟೆ ಪಟ್ಟ, ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇದ ತುಂಬ ಕ್ಲೋಸೆಸ್ಟು, ಮದ್ದೂರು ತಾಲೂಕು ಜಮೀನಿದು. ನೋಡಿ ಪಕ್ಕದಲ್ಲಿ ನೋಡ್ಬೋದು ಎಲ್ಲ ಕೆಂಪಣ್ಣು. ಇದಕ್ಕೆ ನಕಾಶೆ ದಾರಿ ಫ್ರಂಟಲ್ಲಿದೆ, ಫ್ರಂಟ್ ತೋರಿಸ್ತೀನಿ. ಬ್ಯಾಕ್ ಸೈಡಲ್ಲಿ ಅಲ್ಟಿ ಬಸ್ಗೆ ಹಾಕಿದ್ರೆ ಇಲ್ಲಿ ಒಂದು ಟಾರ್ ರೋಡ್ ಕಾಣಿಸ್ತಿದೆಯಲ್ಲ, ಟಾರ್ ರೋಡಿಂದನೂ ಸಿಗ್ಬೋದು. ನಾಟ್ ಶೂರ್, ಅದ್ರ ಬಗ್ಗೆ ಕನ್ಫರ್ಮ್ ಇಲ್ಲ, ಕನ್ಫರ್ಮೇಷನ್ ಇದೆ, ಹೇಳೋಕ್ಕಾಗಲ್ಲ. ದೇಶಾಂಗಲ್ಲಿ ತೋರಿಸ್ತಾ ಇಲ್ಲ. ಟಾರ್ ರೋಡಿಂದ 150 ಮೀಟ್ರು ದೂರ ಇರುವಂಥ ಈ ಥರ 34 ಗುಂಟೆ ಪ್ರಾಪರ್ಟಿ, 12 ತೆಂಗಿನ ಮರ. ಅಲ್ಲಿ ನಮ್ಮ ಜನಗಳು ಏನು ಮಾಡ್ತಿದ್ದಾರೆ, ಇದೊಂದು ರೆಕ್ಟಾಂಗಲ್ ಪೀಸು. ಅಲ್ಲಿಂದ ಈ ತೆಂಗಿನ ಮರ ಆದಮೇಲೆ ಅದು ಒಂದು ರೆಕ್ಟಾಂಗಲ್ ಪೀಸು. ಬ್ಯಾಕ್ ಟು ಬ್ಯಾಕ್ ಆಡಾಗುತ್ತೆ. ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಫ್ರಂಟಲ್ಲಿ ಬಂದ್ಬಿಟ್ಟು ಒಂದು 85 ಅಡಿ ಫ್ರಂಟೇಜ್ ಬರುತ್ತೆ. ಬ್ಯಾಕ್ ಸೈಡಲ್ಲಿ ಎಕ್ಸ್ಪೆಂಡ್ ಆಗುತ್ತೆ. ಸಿಂಗಲ್ RTC, ಸಿಂಗಲ್ ಓನರು, ಪರ್ಚೇಸಡ್ ಪ್ರಾಪರ್ಟಿ ಇದೆ. ನೋಡ್ಬೋದು ರನ್ನಿಂಗ್ ಬೋರ್ವೆಲ್ಲು. ಅಕ್ಕಪಕ್ಕ ವಾತಾವರಣ ನೋಡಿದ್ರೆ ಎಲ್ಲ ಗೊತ್ತಾಗತ್ತಲ್ಲ. ಇದು ಮದ್ದೂರು ನೋಡಿ, ಎಲ್ಲ ಕಾಣಿಸ್ತಿದೆಯಲ್ಲ, ಅದೇ ರೋಡು. ಆ ಕಡೆಯಿಂದ ರೋಡ್ ಸಿಗುತ್ತೆ, ಫ್ರಂಟಲ್ಲೂ ರೋಡ್ ಸಿಗುತ್ತೆ. ನಕಾಶೆ ಆಗಿದೆ ಇದಕ್ಕೆ. ಜಸ್ಟ್ ರೋಡಿಂದ 3ನೇ ಪ್ರಾಪರ್ಟಿ. ಬಿಫೋರ್ ರಿಜಿಸ್ಟ್ರೇಷನ್ನು ಅಲ್ಟಿ ಬಸ್ ಎಲ್ಲ ಮಾಡಿಸ್ಕೊಡ್ತೀನಿ. ಸೊ ಬ್ಯಾಕ್ ಸೈಡ್ ಇದೊಂದು ಪೀಸು. ಆಮೇಲೆ ಅಣ್ಣ ಆ ಕಾರ್ನರು ಅಲ್ಲೇನು ಹಳೇದೊಂದು ಬೆಳಿಗ್ಗೆ ಅದೇ ಕೆಲಸ ಮಾಡೋದು. ಸೊ ಈ ಕಾರ್ನರಿಂದ ಹಿಡ್ಕೊಂಡು ಸ್ಟ್ರೈಟು ಮುಂದೆ ಏನು ಹೋಗ್ತೀವಿ, ಲ್ಯಾಂಡ್ ಬ್ಯಾಕ್ ಸೈಡಿಂದ ಹೋಗ್ತಾ ಇದ್ದೀನಿ. ವಿಡಿಯೋದಲ್ಲಿ ವಾತಾವರಣ ನೋಡ್ಕೊಬೋದು ನೀವು. ಪಕ್ಕದಲ್ಲೇ ಗೌರ್ಮೆಂಟು ಸ್ಕೂಲ್ ಇದೆ. ಗೌರ್ಮೆಂಟ್ ಸ್ಕೂಲ್ ಕ್ಲೋಸ್ ಆಗಿದೆ, ಕಾರಣ ಸ್ಟ್ರೆಂತ್ ಇಲ್ಲ. ಸೊ ಇದು ಬಾರ್ಡರು, ಇದೊಂದು ಪೀಸು. ಫ್ರಂಟಲ್ಲಿ ಇದೇನು ಬರುತ್ತೆ, ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಎಕ್ಸಾಕ್ಟ್ ಸೈಜ್ ಗೊತ್ತಾಗುತ್ತೆ. ಕೆಲವೊಂದು ಟೈಮು ವಿಡಿಯೋದಲ್ಲಿ ಗೊತ್ತಾಗಲ್ಲ. ಮದ್ದೂರು ರಿಜಿಸ್ಟ್ರೇಷನ್ನು ಬೆಂಗಳೂರು ಎಕ್ಸ್ಪ್ರೆಸ್ ವೇಗೆ ತುಂಬ ಕ್ಲೋಸೆಸ್ಟು. ಎಷ್ಟು ಕಿಲೋಮೀಟ್ರು ಅಂತೇಳಿ ಕಾಲ್ ಮಾಡಿ ಹೇಳ್ತೀನಿ. ಕನಕಪುರ, ಮಳವಳ್ಳಿ, ಚನ್ನಪಟ್ಟಣ, ಮದ್ದೂರು, ಹಾರೋಹಳ್ಳಿ, ಡಿಂಕ್ನಿಕೋಟೆ, ಯಾವುದೇ ನಿಮ್ಮ ಜಮೀನು ಇಶ್ಯೂಸ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ರಿಸಾಲ್ವ್ ಮಾಡಿಕೊಡ್ತೀನಿ. ನೋಡಿ ಇದೇ ಜಾಗ ನೋಡಿ, ಪಕ್ಕದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಇಲ್ಲಿ ಏನು ಬೆಳೆದಿದ್ದಾರೆ, ಜೋಳ ಬೆಳೆದಿದ್ದಾರಲ್ಲ, ಇದೆ. ಅದು ಬಸ್ ಆಗಿಲ್ಲ. ಬಿಫೋರ್ ರಿಜಿಸ್ಟ್ರೇಷನ್ ಅದು ಬಸ್ ಮಾಡಿಸ್ಕೊಡ್ತೀನಿ. ಒಳ್ಳೆ ಅಫೋರ್ಡಬಲ್ ಪ್ರೈಸು. ಇನ್ ಕೇಸ್ ಅದು ಬಸ್ಸಲ್ಲಿ ಹಿಂದೆಗಡೆವರೆಗೆ ಹೋದರೆ ಒಂದು ರೋಡ್ ಇದೆಯಲ್ಲ, ಅಲ್ಲೂ ಅಟ್ಯಾಚ್ ಆದರೂ ಆಗ್ಬೋದು. ಇದು ನಕಾಶೆ ದಾರಿ. ನೀವು ಕೇಳ್ಬೋದು, ನೋಡಪ್ಪ ಜಮೀನ್ ಮೇಲಿದೆ ಹೆಂಗಯ್ಯ ನಕಾಶೆ ದಾರಿ ಅಂತ. ನಕಾಶೆ ದಾರಿ ಇಲ್ಲ ಅಂತಂದರೆ ಪಕ್ಕದಲ್ಲಿ ಸ್ಕೂಲ್ ಮಾಡ್ತಾಯಿದ್ರೆ ನಾನು 2 ಅಂದ್ಕೊಂಡೆ. 3 ಹಲಸಿನ ಮರ ಬರುತ್ತೆ, ಕೆಂಪು ಮಣ್ಣು ನೋಡೋದಲ್ಲ ವಿಡಿಯೋದಲ್ಲಿ. ಜಸ್ಟ್ ಟಾರ್ ರೋಡಿಂದ 3ನೇ ಪ್ರಾಪರ್ಟಿ.